ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ ವರ್ಜಿಸುವ ವಿಧಾನದ ಮೂಲಕ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸೋದು ಹೆಂಗ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಬಹಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಕೇಳ್ತಿರ್ತಾನ, ಪ್ರತಿ ವರ್ಷ ಎಕ್ಸಾಮಿಗೆ ಕೇಳ್ತಿರ್ತಾನ. ಇಂಪಾರ್ಟೆಂಟ್ ನೋಡ್ರಿ, 2 ಮಾರ್ಕ್ಸಿಗೆ ಪ್ರತಿ ವರ್ಷ ಎಕ್ಸಾಮಿಗೆ ಇರ್ತದ. ಇವಾಗ ಎರಡು ಸಮೀಕರಣಗಳನ್ನ ಕೊಡ್ತಾನ, ಆ ಎರಡು ಸಮೀಕರಣಗಳಿಗೆ ಒಂದು ಸಮೀಕರಣ 1 ಅಂತ ಕೊಡ್ರಿ, ಇನ್ನೊಂದು ಸಮೀಕರಣ 2 ಅಂತ ಕೊಡ್ರಿ. ಹೌದಾ? ಇವಾಗ ಚೆಕ್ ಮಾಡ್ರಿ, ಎಕ್ಸ್ ನ ಸಹಗುಣಕ 2 ಐತಿ, ಎಕ್ಸ್ ನ ಸಹಗುಣಕ 3 ಐತಿ, ವಾಯ್ ನ ಸಹಗುಣಕ ಏನಿಲ್ಲ ಅಂದ್ರೆ 1 ಇರ್ತದ, ವಾಯ್ ನ ಸಹಗುಣಕ ಏನಿಲ್ಲ ಅಂದ್ರೆ 1 ಅದ. ಇವಾಗ ವಾಯ್ ನ ಸಹಗುಣಕ ಸಮ ಅದಾವ. ನೀವು ಚೆಕ್ ಮಾಡಿದಾಗ ಸಹಗುಣಕಗಳ ಸಮ ಇರ್ಬೇಕ. ಸಮ ಅದಾವ ನೋಡ್ರಿ, ವಾಯ್ನ ಸಹಗುಣಕ ಸಮ ಐತಿ, ಒಂದರದಾದ್ರೂ ಸಮ ಇರ್ಬೇಕ. ಕ್ಲಿಯರ್? ಇವಾಗ ವಾಯ್ದ ಪ್ಲಸ್ ಐತಿ, ವಾಯ್ ಚಿಹ್ನೆ ಪ್ಲಸ್ ಐತಿ, ವಾಯ್ ಚಿಹ್ನೆ ಮೈನಸ್ ಐತಿ. ಇಲ್ಲಿ ನೋಡ್ರಿ, ಒಂದಕ್ಕ ಪ್ಲಸ್ ಐತಿ, ಒಂದಕ್ಕೆ ಮೈನಸ್ ಐತಿ. ಚಿಹ್ನೆ ಬೇರೆ ಬೇರೆ ಇದ್ದಾಗ ಒಂದ್ ಪ್ಲಸ್ ಒಂದ್ ಮೈನಸ್ ಅದಾವ, ಬೇರೆ ಬೇರೆ ಅದಾವ ಅಂದ್ರ ಸಮೀಕರಣಗಳನ್ನ ಕೂಡಿಸ್ಬೇಕ. ಸಮೀಕರಣ 1 ಪ್ಲಸ್ ಸಮೀಕರಣ 2 ಸಮೀಕರಣಗಳನ್ನ ಕೂಡಿಸ್ಬೇಕ. ಚಿಹ್ನೆ ಸೇಮ್ ಇದ್ರೆ ಸಮೀಕರಣಗಳನ್ನ ಕಡಿಬೇಕ. ಈಗ ನೋಡ್ರಿ, 2x ಪ್ಲಸ್ y ಈಸ್ ಈಕ್ವಲ್ ಟು 8, 3x ಮೈನಸ್ y ಈಸ್ ಈಕ್ವಲ್ ಟು 7 ಸಮೀಕರಣಗಳನ್ನ ಕೂಡಿಸ್ಬೇಕಂತ ಹೇಳಿದೆ. ಕ್ಲಿಯರ್? 8ಕ್ಕೆ 7 ಕೂಡಿಸಿದ್ರ 15 ಈಸ್ ಈಕ್ವಲ್ ಟು ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x 3x ಕೂಡಿಸಿದ್ರ 5x, x ಜೊತೆ ಇದು ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಕೈತಿ ಭಾಗಾಕಾರ ಆಕೈತಿ. 5 ಒಂದ್ಲೇ 5, 5 3 15, ಎಕ್ಸ್ ಬೆಲೆ ಎಷ್ಟು ಬಂತ? 3 ಬಂತ. ಕ್ಲಿಯರ್? ಇವಾಗ ಎಕ್ಸ್ ಬೆಲೆಯನ್ನ ಯಾವ್ದಾದ್ರು ಸಮೀಕರಣದಾಗ ಹಾಕ್ರಿ. ಕ್ಲಿಯರ್? ಎಕ್ಸ್ ಬೆಲೆಯನ್ನ ಸಮೀಕರಣ 1 ಹಾಕ್ರಿ, 2 ಹಾಕ್ರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ 1 ಹಾಕಿರು ಸೇಮ್ ಬರ್ತದ, 2 ಹಾಕಿರು ಸೇಮ್ ಬರ್ತದ. ಆದೇಶಿಸಿದಾಗ ಸಮೀಕರಣ 2 ಏನೈತಿ? 3x ಮೈನಸ್ y ಈಸ್ ಈಕ್ವಲ್ ಟು 7 ಐತಿ. 1 ಹಾಕಿರು ಸೇಮ್ ಬರ್ತದ, 2 ಹಾಕಿರು ಸೇಮ್ ಬರ್ತದ. ನೋಡ್ರಿ, ಇವಾಗ 3 ಅಷ್ಟೇ ಇರ್ಲಿ, ಎಕ್ಸ್ ಬೆಲೆ ಕಂಡಿಡಿದೇವಿ 3 ಮೈನಸ್ y ಈಸ್ ಈಕ್ವಲ್ ಟು 7. ಕ್ಲಿಯರ್? 3 3 9 ಮೈನಸ್ y ಈಸ್ ಈಕ್ವಲ್ ಟು 7. y ಅಷ್ಟೇ ಇರ್ಲಿ, 7 ಅಷ್ಟೇ ಇರ್ಲಿ, ಪ್ಲಸ್ 9 ಈ ಸೈಡ್ ಬಂದ್ರೆ ಮೈನಸ್ 9 ಮೈನಸ್ y ಐತಿ ಇಲ್ಲೇ. ಕ್ಲಿಯರ್? ಮೈನಸ್ y ಅಷ್ಟೇ ಇರ್ಲಿ. 7 9 ಹೋದ್ರ 2 ಮೈನಸ್ 2 ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಈ ಮೈನಸ್ ಕ್ಯಾನ್ಸಲ್ ಮಾಡ್ರಿ. ಇವಾಗ ಏನ್ ಉಳಿತ? y ಬೆಲೆ 2 ಉಳಿತ. y ಬೆಲೆ ಎಷ್ಟು ಬಂತ? 2 ಬಂತ. x ಬೆಲೆ ಎಷ್ಟು ಬಂತ? 3 ಬಂತ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಈ ಎಕ್ಸ್ ಬೆಲೆನ ಸಮೀಕರಣ 1 ಹಾಕಿರೋ y ಬೆಲೆ 2 ಬರ್ತದೆ. ನೋಡ್ರಿ, ಅದನ್ನ ಹಾಕ್ಬೋದ, ಇದನ್ನ ಹಾಕ್ಬೋದ. ನೆಕ್ಸ್ಟ್ ಕ್ವಶನ್, 2x ಪ್ಲಸ್ y ಈಸ್ ಈಕ್ವಲ್ ಟು 6 ಕೊಟ್ಟಾನ, ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ. ಕ್ಲಿಯರ್? x ಪ್ಲಸ್ y ಈಸ್ ಈಕ್ವಲ್ ಟು 4 ಕೊಟ್ಟಾನ, ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಕ್ಲಿಯರ್? ಇವಾಗ ಚೆಕ್ ಮಾಡ್ರಿ, ಸಹಗುಣಕ ಸೇಮ್ ಅದಾವಿಲ್ಲ. y ನ ಸಹಗುಣಕ ಸೇಮ್ ಐತಿ, ಆದ್ರೆ ಚಿಹ್ನೆ ಸೇಮ್ ಅದಾವ. ಚಿಹ್ನೆ ಸೇಮ್ ಇದ್ದಾಗ ಸಮೀಕರಣಗಳನ್ನ ಕಳಿಬೇಕ. ಕ್ಲಿಯರ್? ಅದ್ರ ಸಂಬಂಧ ಸಮೀಕರಣ 1 ಮೈನಸ್ ಸಮೀಕರಣ 2 ಅಂತ ಬರಿತೀನಿ. ಸಮೀಕರಣ 1 ಸಮೀಕರಣ 2 ಯಾಕೆ ಕಳ್ಯಾಕತ್ತಾನೆ ಅಂದ್ರ, ಸಮೀಕರಣ 1 ದೊಡ್ಡ ನಂಬರ್ ಐತಿ, ಸಮೀಕರಣ 2 ಚಿಕ್ಕ ನಂಬರ್ ಸಣ್ಣ ನಂಬರ್ ಐತಿ. ಅದ್ರ ಸಂಬಂಧ ಸಮೀಕರಣ 1 ಸಮೀಕರಣ 2 ಕಳ್ಯಾಕತ್ತಾನೆ. ಸಮೀಕರಣ 1 ಏನೈತಿ? 2x ಪ್ಲಸ್ y ಈಸ್ ಈಕ್ವಲ್ ಟು 6 ಐತಿ. 2x ಪ್ಲಸ್ y ಈಸ್ ಈಕ್ವಲ್ ಟು 6. ಸಮೀಕರಣ 2 ಏನೈತಿ? x ಪ್ಲಸ್ y ಈಸ್ ಈಕ್ವಲ್ ಟು 4. ಸಮೀಕರಣಗಳನ್ನ ಕಳಿಯೋ ಮುಂದ ಚಿಹ್ನೆಗಳ ಬದಲಾಕ್ಯಾವ ಕೆಳಗಿರೋ ರೇಖಾತ್ಮಕ ಸಮೀಕರಣದ್ದು. ಇವಾಗ 4ರದ್ದು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಆದ ಮೈನಸ್ ಆಕೈತಿ. ವಾಯ್ದು ಪ್ಲಸ್ ಐತಿ, ಏನಿಲ್ಲ ಪ್ಲಸ್ ಐತಿ, ಅದ್ರದ್ದು ಮೈನಸ್ ಆಕೈತಿ. ಎಕ್ಸ್ದು ಪ್ಲಸ್ ಐತಿ, ಏನಕೈತಿ? ಮೈನಸ್ ಆಕೈತಿ. ಇವಾಗ ಇದು ಮೈನಸ್ ಎಕ್ಸ್, ಇವಾಗ ಇದು ಮೈನಸ್ y, ಇವಾಗ ಇದು ಮೈನಸ್ 4. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೇನೆ. ಸಮೀಕರಣಗಳನ್ನ ಕಳಿಯೋ ಮುಂದ ಕೆಳಗ್ ಬರ್ಕೊಂತ ರೇಖಾತ್ಮಕ ಸಮೀಕರಣಗಳ ಚಿಹ್ನೆಯನ್ನ ಬದಲ್ ಮಾಡ್ಬೇಕ, ಕಳಿಯೋ ಮುಂದಷ್ಟೇ.
ಕ್ಲಿಯರ್. 6 ಒಳಗ 4 ಹೋದ್ರ ಯಾಡ ಕ್ಲಿಯರ್. ಇವಾಗ ಇದು ಮೈನಸ್ ವಾಯ ಪ್ಲಸ್ ವಾಯ ಕ್ಯಾನ್ಸಲ್ ಅದು. 2 ಎಕ್ಸ್ ಒಳಗ 1 ಎಕ್ಸ್ ಹೋದ್ರ 1 ಎಕ್ಸ್, ಎಕ್ಸ್ ಬೆಲೆ ಎಷ್ಟು ಬಂತ? 2 ಬಂತು. ಕ್ಲಿಯರ್. ಇವಾಗ ಎಕ್ಸ್ ಬೆಲೆಯನ್ನು ಯಾವ್ದಾದ್ರು ಸಮೀಕರಣ ಹಾಕ್ರಿ. ಎಕ್ಸ್ ಬೆಲೆಯನ್ನ ನಾ ಸಮೀಕರಣ 2 ಹಾಕ್ತೇನೆ ನೋಡ್ರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 4. ಕ್ಲಿಯರ್. ಸಮೀಕರಣ 2ನೇ ಯಾಕೆ ತಗೋಣ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 4 ಸಹಗುಣಕಗಳಿಲ್ಲ, ಲೆಕ್ಕ ಮಾಡಕ್ ಈಸಿ ಆಕೈತೆ ಅಂತ ಸಮೀಕರಣ 2ನ್ನ ತಗೊಂಡೆ. ಸಮೀಕರಣ 1 ತಗೊಂಡ್ರು ಅದ್ರೊಳಗ ಆನ್ಸರ್ ಬರ್ತದೆ. ಇವಾಗ ಎಕ್ಸ್ ಅಂದ್ರೆ ಎಷ್ಟು ಬಂದೈತಿ? 2 ಬಂದೈತಿ. ವಾಯ್ ಅಷ್ಟೇ ಇರ್ಲಿ, 4 ಅಷ್ಟೇ ಇರ್ಲಿ. ಕ್ಲಿಯರ್. ವಾಯ್ ಅಷ್ಟೇ ಇರ್ಲಿ, 4 ಅಷ್ಟೇ ಇರ್ಲಿ. ಪ್ಲಸ್ 2 ಈ ಸೈಡ್ ಬಂದ್ರೆ ಮೈನಸ್ 2. ವಾಯ್ ಅಷ್ಟೇ ಇರ್ಲಿ, 4ರೊಳಗ 2 ಹೋದ್ರ ವಾಯ್ ಬೆಲೆ ಎಷ್ಟು ಬಂತ? 2 ಬಂತು. 4ರೊಳಗ 2 ಹೋದ್ರ 2, ವಾಯ್ ಬೆಲೆ 2 ಸಿಕ್ತ. ಎಕ್ಸ್ ಬೆಲೆನೂ ಎಷ್ಟು ಸಿಕ್ತ? 2 ಸಿಕ್ತ. ಕ್ಲಿಯರ್. ಎಷ್ಟು ಮಾಡಿದ್ರಿ ನಿಮಗ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ನೋಡಿ. ಕ್ಲಿಯರ್. ಇವಾಗ 3ನೇ ಕ್ವಶನ್ ಕೊಟ್ಟಾನ. ಸಮೀಕರಣ 1 ಅಂತ ಕೊಡೋಣ, ಸಮೀಕರಣ 2 ಅಂತ ಕೊಡೋಣ. ಇವಾಗ ವಾಯ್ದ ಸಹಗುಣಕಗಳ ಸೇಮ್ ಅದಾವ, ಚಿಹ್ನೆ ನೋಡ್ರಿ ಬ್ಯಾರೆ ಬೇರೆ ಅದಾವ. ಬ್ಯಾರೆ ಬೇರೆ ಇದ್ದಾಗ ಸಮೀಕರಣಗಳನ್ನ ಕೂಡಿಸ್ರಿ, ಸೇಮ್ ಇದ್ದಾಗ ಕಳೀರಿ. ಇವಾಗ ಬ್ಯಾರೆ ಬೇರೆ ಅದಾವ ಅಂದ್ರ ಸಮೀಕರಣಗಳನ್ನ ಕೂಡಿಸ್ಬೇಕ. ಕ್ಲಿಯರ್. ಸಮೀಕರಣ 1 ಪ್ಲಸ್ ಸಮೀಕರಣ 2. 3x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 15. 2x ಮೈನಸ್ ವಾಯ್ ಈಸ್ ಈಕ್ವಲ್ ಟು 5. ಸಮೀಕರಣಗಳನ್ನ ಕೂಡಿಸೋ ಮುಂದ ಚಿಹ್ನೆ ಏನಾಗಂಗಿಲ್ಲ, ಹೆಂಗಿರ್ತಾವ ಹಂಗ ಇರ್ತಾವ. ಕ್ಲಿಯರ್. 15ಕ್ಕೆ 5 ಕೂಡಿಸಿದ್ರ 20 ಕೂಡ್ಸಾಕತ್ತೇವಿ. ಪ್ಲಸ್ ವಾಯ ಮೈನಸ್ ವಾಯ ಕ್ಯಾನ್ಸಲ್. 3x ಒಳಗ 3xಕ್ಕೆ 2x ಕೂಡಿಸಿದ್ರ 5x. ಎಕ್ಸ್ ಜೊತೆ ಇದು ಗುಣಾಕಾರ ಐತಿ, ಈಚ ಕಡೆ ಬಂದ್ರ ಭಾಗಾಕಾರ ಆಕೈತಿ. 5 1 5, 5 4 20. ಎಕ್ಸ್ ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್. ಇವಾಗ ಈ ಎಕ್ಸ್ ಬೆಲೆಯನ್ನ ಯಾವ್ದಾದ್ರು ಸಮೀಕರಣದಲ್ಲಿ ಹಾಕ್ರಿ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? 3x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 15. 3 ಅಷ್ಟೇ ಇರ್ಲಿ, ಎಕ್ಸ್ ಅಂದ್ರೆ 4 ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 15. 3 4 12 ಪ್ಲಸ್ ವಾಯ್ ಅಷ್ಟೇ ಇರ್ಲಿ, 15 ಅಷ್ಟೇ ಇರ್ಲಿ. ಕ್ಲಿಯರ್. 12 ಪ್ಲಸ್ 12 ಐತಿ, ಈ ಸೈಡ್ ಬಂದ್ರ ಮೈನಸ್ 12 ಆಕೈತಿ. ಕ್ಲಿಯರ್. ವಾಯ್ ಬೆಲೆ 15ರೊಳಗ 12 ಹೋದ್ರ 3. ಕ್ಲಿಯರ್. ವಾಯ್ ಬೆಲೆ ಎಷ್ಟು ಬಂತ? 3 ಬಂತ. ಎಕ್ಸ್ ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ಹೌದಾ? ಇಷ್ಟು ಮಾಡಿದ್ರಿ ನಿಮಗ 2 ಮಾರ್ಕ್ಸ್ ನೋಡ್ರಿ. ಬಹಳ ಇಂಪಾರ್ಟೆಂಟ್, ಇವ್ ಪ್ರಾಕ್ಟೀಸ್ ಮಾಡ್ರಿ. 4ನೇ ಕ್ವಶನ್ ಕೊಟ್ಟಾನ. 2x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10 ಸಮೀಕರಣ 1 ಅಂತ ಕೊಡೋಣ. ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 2 ಸಮೀಕರಣ 2 ಅಂತ ಕೊಡೋಣ. ಕ್ಲಿಯರ್. ಇವಾಗ ವಾಯ್ನ ಸಹಗುಣಕ ಸೇಮ್ ಅದ, ವಾಯ್ ಅನ್ನೋದು ಒಂದೊಂದು ಅದಾವ. ಕ್ಲಿಯರ್. ಚಿಹ್ನೆ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. 2 ಚಿಹ್ನೆ ಬೇರೆ ಬೇರೆ ಅದಾವ ಅಂದ್ರ ಸಮೀಕರಣಗಳನ್ನ ಕೂಡಿಸ್ರಿ, ಸೇಮ್ ಇದ್ದಾಗ ಕಳಿಬೇಕ. ಕ್ಲಿಯರ್. 2x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10. ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 2. ಸಮೀಕರಣಗಳನ್ನ ಕೂಡ್ಸಾಕತ್ತೇವಿ, ಚಿಹ್ನೆ ಬದಲಾಗಂಗಿಲ್ಲ. 10ಕ್ಕೆ 2 ಕೂಡಿಸಿದ್ರ 12 ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್. 2x 1x ಕೂಡಿಸಿದ್ರ 3x. ಎಕ್ಸ್ ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. 3 1 3, 3 4 12. ಎಕ್ಸ್ ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್. ಇವಾಗ ಈ ಎಕ್ಸ್ ಬೆಲೆಯನ್ನ ಯಾವ್ದಾದ್ರು ಸಮೀಕರಣದೊಳಗೆ ಹಾಕ್ರಿ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? 2x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10 ಐತಿ. 2 ಅಷ್ಟೇ ಇರ್ಲಿ, ಎಕ್ಸ್ ಅಂದ್ರೆ 4 ಬಂದೈತಿ, ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10. 2 4 8 ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10. ವಾಯ್ ಅಷ್ಟೇ ಇರ್ಲಿ, 10 ಅಷ್ಟೇ ಇರ್ಲಿ, ಪ್ಲಸ್ ಅಂಡ್ ಈ ಸೈಡ್ ಬಂದ್ರೆ ಮೈನಸ್ 8.
y ಬೆಲೆ 10 8 ಹೋದ್ರ 2. y ಬೆಲೆ ಎಷ್ಟು ಬಂತ? 2 ಬಂತ. x ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ಈಸಿ ಅದಾವ, ಆರಾಮ್ ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ನೆಕ್ಸ್ಟ್ ನೋಡ್ರಿ 5ನೇ ಕ್ವಶನ್ ಏನ್ ಕೇಳಿದಾನ, x ಪ್ಲಸ್ y ಇಸ್ ಈಕ್ವಲ್ ಟು 5 ಕೊಟ್ಟಾನ, 2x ಮೈನಸ್ 3y ಇಸ್ ಈಕ್ವಲ್ ಟು 4 ಕೊಟ್ಟಾನ. ಕ್ಲಿಯರ್? ಇಲ್ಲೇ x ದ ಸಹಗುಣಕನೂ ಸೇಮ್ ಇಲ್ಲ, y ದ ಸಹಗುಣಕನೂ ಸೇಮ್ ಇಲ್ಲ. ಕ್ಲಿಯರ್? ಅದರ ಸಂಬಂಧ ಸಮೀಕರಣಗಳನ್ನ ಬರ್ಕೊಡ್ರಿ ಇನ್ನೊಂದ್ಸಾರಿ. x ಪ್ಲಸ್ y ಇಸ್ ಈಕ್ವಲ್ ಟು 5 ಕೊಟ್ಟಾನ, 2x ಮೈನಸ್ 3y ಇಸ್ ಈಕ್ವಲ್ ಟು 4 ಕೊಟ್ಟಾನ. ಕ್ಲಿಯರ್? 4 ಕೊಟ್ಟಾನ. ಇವಾಗ y ದ ಸಹಗುಣಕ ಸೇವ್ ಮಾಡ್ಕೊಳ್ರಿ. ಹೆಂಗ್ ಮಾಡ್ಕೋಬೇಕಂತಂದ್ರ y ದ ಸಹಗುಣಕ ಹೆಂಗ್ ಸೇವ್ ಮಾಡ್ಕೋಬೇಕಂತಂದ್ರ ಈ ಕೆಳಗಿರೋ y ದ ಸಹಗುಣಕವನ್ನ ಮ್ಯಾಲಿನ ಸಮೀಕರಣದ ಗುಣಾಕಾರ ಮಾಡ್ರಿ, ಮ್ಯಾಲಿರೋದು y ದ ಸಹಗುಣಕವನ್ನ ಕೆಳಗಿನ ಸಮೀಕರಣದ ಗುಣಾಕಾರ ಮಾಡ್ರಿ. ಕ್ಲಿಯರ್? ಇಲ್ಲಿ y ದ ಸಹಗುಣಕ ಏನಿಲ್ಲ ಅಂದ್ರೆ 1 ಇರ್ತದ, ಆ 1 ಇದಕ್ ಗುಣಾಕಾರ ಮಾಡ್ರಿ, ಈ 3 ಅದಕ್ ಗುಣಾಕಾರ ಮಾಡ್ರಿ. ಕ್ಲಿಯರ್? ಇವಾಗ 3 ಗುಣಾಕಾರ x 3x, 3 1 3y, 3 5 15. ಕ್ಲಿಯರ್? 1 2 2x, 3 ಗುಣಾಕಾರ y 1 3 3y, 1 4 4. ಇವಾಗ y ದ ಸಹಗುಣಕ ಸೇಮ್ ಆದ ನೋಡ್ರಿ. ಕ್ಲಿಯರ್? ಇವಾಗ ಕೊಡ್ರಿ ಸಮೀಕರಣ 1 ಪ್ಲಸ್ ಸಮೀಕರಣ 2 ಅಂತ. ಒಂದು ನಿಮಿಷ. ಇವ ಎಷ್ಟು ಬಂತ? 1 4 4. ಸಮೀಕರಣ 1 ಕೊಡ್ರಿ, ಸಮೀಕರಣ 2 ಕೊಡ್ರಿ. ಕ್ಲಿಯರ್? ಅರ್ಥ ಐತೆ ಅನ್ಕೋತೇನೆ. ಸಹಗುಣಕಗಳನ್ನ ಸಮ ಮಾಡ್ಕೊಳ್ಳೋದು ಹೆಂಗ? ಮ್ಯಾಲಿರೋ y ಸಹಗುಣಕವನ್ನ ಕೆಳಗಿನ ಸಮೀಕರಣ ಗುಣಾಕಾರ ಮಾಡ್ರಿ, ಕೆಳಗಿರೋ y ಸಹಗುಣಕವನ್ನ ಮ್ಯಾಲಿನ ಸಮೀಕರಣ ಗುಣಾಕಾರ ಮಾಡೀವಿ. ಕ್ಲಿಯರ್? ಇಷ್ಟು ಬಂತ. ಇವಾಗ y ಸಹಗುಣಕ 3 3 ಬಂತ, ಸಮ ಅದು. ಕ್ಲಿಯರ್? ಈಗ ಸಮೀಕರಣ ಕೂಡಿಸ್ಬೇಕಾ ಕಳಿಬೇಕ? ಸಮೀಕರಣಗಳನ್ನ ಕೂಡಿಸ್ಬೇಕ, ಯಾಕಂದ್ರೆ ಚಿಹ್ನೆ ಬೇರೆ ಬೇರೆ ಅದಾವ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಸಮೀಕರಣ 1 ಏನೈತಿ? 3x ಪ್ಲಸ್ 3y ಈಸ್ ಈಕ್ವಲ್ ಟು 15 ಐತಿ. ಸಮೀಕರಣ 2 ಏನೈತಿ? 2x ಮೈನಸ್ 3y ಈಸ್ ಈಕ್ವಲ್ ಟು 4 ಐತಿ. ಕ್ಲಿಯರ್? ಸಮೀಕರಣಗಳನ್ನ ಕೂಡಿಸ್ಬೇಕ, ಚಿಹ್ನೆ ಬದಲಾಗಂಗಿಲ್ಲ. 15ಕ್ಕೆ 4 ಕೂಡಿಸಿದ್ರ 19. 3 ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್. 3x 2x ಕೂಡಿಸಿದ್ರ 5x. 5x x ಜೊತೆ 5 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕ್ಕೈತಿ? ಭಾಗಾಕಾರ ಆಕೈತಿ. 19 ಭಾಗಿಸು 5. x ಬೆಲೆ ಎಷ್ಟು ಬಂತ? 19 ಭಾಗಿಸು 5 ಬಂತ. ಕ್ಲಿಯರ್? ನೆಕ್ಸ್ಟ್ ಈ x ಬೆಲೆಯನ್ನ ಸಮೀಕರಣ 1 ಹಾಕ್ರಿ, 2 ಹಾಕ್ರಿ, ಸೇಮ್ ಉತ್ತರ ಬರ್ತದ. x ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? ಬದಲಾಗಿರೋ ಸಮೀಕರಣ ಬರ್ಕೊಳ್ರಿ. 3x ಪ್ಲಸ್ 3y ಈಸ್ ಈಕ್ವಲ್ ಟು 15 ಐತಿ. ಇಲ್ಲಿ ನೋಡ್ರಿ ಸಮೀಕರಣ, ಈ ಸಮೀಕರಣ ಬರ್ಕೊಳ್ರಿ. ಕ್ಲಿಯರ್? ಇವಾಗ 3 ಅಷ್ಟೇ ಬರ್ಕೊಳ್ರಿ. x ಅಂದ್ರ 19 ಭಾಗಿಸು 5 ಪ್ಲಸ್ 3y ಈಸ್ ಈಕ್ವಲ್ ಟು 15. 3 19 ಅಥವಾ 19 57 ಡಿವೈಡೆಡ್ ಬೈ 5 ಪ್ಲಸ್ 3y ಅಷ್ಟೇ ಇರಲಿ, 15 ಅಷ್ಟೇ ಇರಲಿ. ಕ್ಲಿಯರ್? ಪ್ಲಸ್ 3y ಅಷ್ಟೇ ಇರಲಿ, ಪ್ಲಸ್ 57 ಭಾಗಿಸು 5 ಈ ಸೈಡ್ ಬಂದ್ರ ಮೈನಸ್ 57 ಭಾಗಿಸು 5 ಆಕೇತಿ. ಕ್ಲಿಯರ್? 3y ಅಷ್ಟೇ ಇರಲಿ, ಏನಿಲ್ಲ ಅಂದ್ರೆ 1 ಇರ್ತದ, 1 5 5. ಕ್ಲಿಯರ್? 5 15 75 ಮೈನಸ್ 5 7 ಸಾರಿ 1 57 57. 3y ಅಷ್ಟೇ ಇರಲಿ. 75 57 ಹೋದ್ರ 75 57 ಹೋದ್ರ 15 7 ಹೋದ್ರ 8, 7 6 ಹೋದ್ರ 1. ಕ್ಲಿಯರ್? ಎಷ್ಟು ಬಂತ? 18 ಬಂತ. ಕ್ಲಿಯರ್? ಕೆಳಗ 5 ಅದ. y ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. 18 ಭಾಗಿಸು 5 ಎಲ್ಲಿ ಗುಣಾಕಾರ ಆಗೈತಿ? ಕೆಳಗ ಬಂದ್ ಗುಣಾಕಾರ ಆಗೈತಿ ನೋಡ್ರಿ. ಕ್ಲಿಯರ್? ಕಟ್ತಾವಕೈತಿ ನೋಡ್ರಿ. 3 1 3 3 6 18. y ಬೆಲೆ 6 ಭಾಗಿಸು 5 ಬರ್ತೈತಿ ನೋಡ್ರಿ. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. 6ನೇ ಲೆಕ್ಕ ನೋಡ್ರಿ. ಏನ್ ಕೊಟ್ಟಾನ? 3x ಮೈನಸ್ 5y ಇಸ್ ಈಕ್ವಲ್ ಟು 4 ಕೊಟ್ಟಾನ. 9x ಮೈನಸ್ 2y ಇಸ್ ಈಕ್ವಲ್ ಟು 7 ಕೊಟ್ಟಾನ. ಕ್ಲಿಯರ್? ಇವಾಗ ಚೆಕ್ ಮಾಡ್ರಿ. x ದ ಸಹಗುಣಕನೂ ಸೇಮ್ ಇಲ್ಲ, y ದ ಸಹಗುಣಕನೂ ಸೇಮ್ ಇಲ್ಲ. y ದ ಸಹಗುಣಕ ಸಮ ಮಾಡ್ಕೊಳ್ರಿ. ಹೆಂಗ್ ಮಾಡ್ಕೋಬೇಕ? ಆಲ್ರೆಡಿ ನಾವು ಹಿಂದಿನ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೇವಿ. 3x ಮೈನಸ್ 5y ಇಸ್ ಈಕ್ವಲ್ ಟು 4. ನೆಕ್ಸ್ಟ್ 9x ಮೈನಸ್ 2y ಇಸ್ ಈಕ್ವಲ್ ಟು 7. ಕೊಟ್ಟಂತ ಸಮೀಕರಣಗಳನ್ನ ಬರ್ಕೊಳ್ರಿ. ಹೆಂಗ್ ಸಮ ಮಾಡ್ಕೋಬೇಕ? y ದ ಸಹಗುಣಕವನ್ನ ಮ್ಯಾಲಿನ ಸಮೀಕರಣ ಗುಣಾಕಾರ ಮಾಡ್ರಿ, ಆ ಮ್ಯಾಲಿರೋ y ದ ಸಹಗುಣಕವನ್ನ ಇದಕ್ ಗುಣಾಕಾರ ಮಾಡ್ರಿ.
ಕ್ಲಿಯರ್. ಇವಾಗ ಗುಣಾಕಾರ ಮಾಡ್ತಾ ನೋಡ್ರಿ. 2 3 6x ಮೈನಸ್ 2 5 10y 2 4 8 ಸಮೀಕರಣ 1. 5 9 45x 5 2 10y 5 7 35 ಸಮೀಕರಣ ಇವಾಗ ಕೊಡ್ರಿ 1 ಅಂತ 2 ಅಂತ. ಯಾಕಂದ್ರ y ದ ಸಹಗುಣಕ ಸಮ ಅದು, ಸಮ ಇಲ್ಲದೆ ಇದ್ದಾಗ ಸಮ ಮಾಡ್ಕೊಳ್ರಿ. ಕ್ಲಿಯರ್, ಅರ್ಥ ಆಗೈತೆ ಅನ್ಕೋತೇನೆ. ಇವಾಗ ಸಮೀಕರಣ ನೋಡ್ರಿ, ಕಳಿಬೇಕ ಕುಡಿಸ್ಬೇಕ, ಹೆಂಗ್ ಗೊತ್ತಾ ಹಿಡಿಬೇಕ? ಚಿಹ್ನೆ ಬ್ಯಾರೆ ಬ್ಯಾರೆ ಇದ್ದು ಅಂದ್ರ ಕೂಡಿಸ್ರಿ, ಚಿಹ್ನೆ ಸೇಮ್ ಇದ್ದಾಗ ಕಳೀರಿ. ಚಿಹ್ನೆ ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ, ಸೇಮ್ ಅದಾವ, ಕಳಿಬೇಕ. ಯಾವ ಸಮೀಕರಣದೊಳಗೆ ಯಾವ ಸಮೀಕರಣ ಕಳಿಬೇಕ? ಸಮೀಕರಣ 2 ಸಮೀಕರಣ 1 ಕಳಿಬೇಕ. ಯಾಕಂದ್ರ ಸಮೀಕರಣ 2 ದೊಡ್ಡ ಸಂಖ್ಯೆ ಅದಾವ, ಅದರ ಸಂಬಂಧ ಸಮೀಕರಣ 2 ಸಮೀಕರಣ 1 ಕಳೀರಿ. ಕ್ಲಿಯರ್, ಬರಿತೆ ನೋಡ್ರಿ. 45x ಅಷ್ಟೇ ಇರ್ಲಿ ಮೈನಸ್ 10y ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 35. 6x ಮೈನಸ್ 10y ಈಸ್ ಈಕ್ವಲ್ ಟು 8. ಕಳಿಬೇಕಂತ ಇವಾಗ ನೋಡ್ರಿ. ಪ್ಲಸ್ 6x ಇದ್ದೇನಕೈತಿ ಮೈನಸ್ ಆಕೈತಿ, ಮೈನಸ್ 10y ಇದ್ದೇನಕೈತಿ ಪ್ಲಸ್ 10 ಆಕೈತಿ. ಕ್ಲಿಯರ್, ಪ್ಲಸ್ 8 ಇದ್ದೇನಕೈತಿ ಮೈನಸ್ 8 ಆಕೈತಿ. ಅವ್ರ ಚಿಹ್ನೆ ಬೇರೆ ಬೇರೆ ಆಕ್ಯಾವ. ಕ್ಲಿಯರ್, 35ರಾಗ 8 ಹೋದ್ರ ಯಾ 8 ಮೈನಸ್ 8 ಇದೆ, 35ರಾಗ 8 ಹೋದ್ರ ಎಷ್ಟು ಬರ್ತದ? 27 ಬರ್ತದ. ಕ್ಲಿಯರ್, ಪ್ಲಸ್ 10y ಮೈನಸ್ 10y ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಈಗ ಪ್ಲಸ್ 10 ಆಗೈತಿ, ಅದರ ಸಂಬಂಧ ಕ್ಯಾನ್ಸಲ್ ಆಯ್ತು. ಕ್ಲಿಯರ್, 45x ಒಳಗ 6x ಹೋದ್ರ 39x. ಕ್ಲಿಯರ್, ಎಕ್ಸ್ ಜೊತೆ 39 ಅನ್ನೋದು ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. ಕ್ಲಿಯರ್, 3 ಕಡ್ತಾವಕ್ಯಾವ ನೋಡ್ರಿ. 3 9 27, 3 1 3 3 3 9. ಎಕ್ಸ್ ಬೆಲೆ 9/13. ಎಕ್ಸ್ ಬೆಲೆ ಎಷ್ಟು ಬಂತ? 9/13 ಬಂತ. ಈ ಎಕ್ಸ್ ಬೆಲೆಯನ್ನ ಸಮೀಕರಣ 1ರಾಗರ ಹಾಕ್ರಿ, 2ರಾಗರ ಹಾಕ್ರಿ. ಕ್ಲಿಯರ್, ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ 1 ಹಾಕೋಣ. ಓಕೆ, 1 ಹಾಕ್ಬಿಡೋಣ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ ಆಲ್ರೆಡಿ ನಾವು ಚೇಂಜ್ ಮಾಡ್ಕೊಂಡಲ್ಲ, ಆ ಸಮೀಕರಣ ಬರ್ಕೊಡ್ರಿ. 6x ಮೈನಸ್ 10y ಈಸ್ ಈಕ್ವಲ್ ಟು 8. ಎಕ್ಸ್ ಅಂದ್ರೆ ಎಷ್ಟು ಬಂದೈತಿ? 9/13 ಬಂದೈತಿ. ಮೈನಸ್ 10y ಅಷ್ಟ ಬರ್ಕೊಡ್ರಿ 8. 6/54/13. 6/54/13 ಮೈನಸ್ 10y ಅಷ್ಟ ಬರ್ಕೊಡ್ರಿ ಈಸ್ ಈಕ್ವಲ್ ಟು 8. ಕ್ಲಿಯರ್, ಮೈನಸ್ 10y ಅಷ್ಟೇ ಇರ್ಲಿ, 8 ಅಷ್ಟೇ ಇರ್ಲಿ, ಪ್ಲಸ್ 54/13 ಈ ಸೈಡ್ ಬಂದ್ರೆ ಮೈನಸ್ 54/13 ಆಕೈತಿ. ಕ್ಲಿಯರ್, ಇವಾಗ ಮೈನಸ್ 10y ಅಷ್ಟ ಬರ್ಕೊಳ್ರಿ, ಮೈನಸ್ 10y ಅಷ್ಟ ಬರ್ಕೊಳ್ರಿ. ಇವಾಗ ಛೇದೊಳಗೆ ಏನಿಲ್ಲ ಅಂದ್ರು 1 ಇರ್ತದ, ಓರೆ ಗುಣಾಕಾರ ಮಾಡ್ರಿ. 13 1 13, 13 8 104, 13 7 91, 13 8 104, ಮೈನಸ್ 54 1 54. ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ, ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ, ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ. ಕ್ಲಿಯರ್, ಮೈನಸ್ 10y ಅಷ್ಟ ಬರ್ಕೊಳ್ರಿ ಈಸ್ ಈಕ್ವಲ್ ಟು 104 54 ಹೋದ್ರ 50. ಕ್ಲಿಯರ್, ಡೌನ್ ಸೈಡ್ 13 ಹಂಗ ಬರೀರಿ. y ಜೊತೆ ಮೈನಸ್ 10 ಅನ್ನೋದ ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. ಭಾಗಾಕಾರ ಆಕೈತಿ, 13 ಬಾಜು ಬರ್ತದ ಮೈನಸ್ 10. ಕ್ಲಿಯರ್, ಕರ್ತಾವಕೈತಿ ನೋಡ್ರಿ. 10 1 10, 10 5 50. y ಬೆಲೆ ನೋಡ್ರಿ ಇಲ್ಲಿ ಮೈನಸ್ ಐತಿ, ಪ್ಲಸ್ ಭಾಗಿಸು ಮೈನಸ್ ಏನಕೈತಿ ಮೈನಸ್ ಆಕೈತಿ. 5/13, 5/13 ಮೈನಸ್ 5/13 ಬರ್ತದೆ ನೋಡ್ರಿ. ಎಕ್ಸ್ ಬೆಲೆ 9/13 ಬಂತ, y ಬೆಲೆ ಮೈನಸ್ 5/13 ಬಂತ. ಕ್ಲಿಯರ್, ಇಷ್ಟ ಮಾಡಿದ್ರೆ ನಿಮಗ 2 ಮಾರ್ಕ್ಸ್. ಇಷ್ಟು ಟಫ್ ಲೆಕ್ಕ ಕೇಳಂಗಿಲ್ಲ, ಆದ್ರೂ ಪ್ರಾಕ್ಟೀಸ್ ಮಾಡ್ರಿ, ಎಕ್ಸಾಮ್ ಬರ್ತಿರ್ತಾವ. ಕ್ಲಿಯರ್, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.